So this is the problem. ಒಂದ್ಸಲ ಪ್ರಾಬ್ಲಮ್ ಓದ್ಬಿಡ್ತೇನೆ. Luckless Limited went into voluntary liquidation on 31st March 2019 and the state of affairs was as follows. Unsecured creditors 4 lakh including rupees 50,000 preferential claim. ಅಂದ್ರೆ ಈ 4 ಲಕ್ಷ ರೂಪಾಯಲ್ಲಿ 50,000 ರೂಪಾಯಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಇದ್ದಾರೆ. Secured creditors secured on plant and machinery stood at rupees 2 lakh. Cash in hand was rupees 10,000. The liquidator realized plant and machinery for rupees 1,50,000 and other assets realized rupees 1 lakh. The liquidation expenses came to rupees 10,000 and the liquidator remuneration was fixed at 4% of the amount realized including cash balance and 2% of the amount distributed to unsecured creditors including preferential creditors. Prepare liquidator's final statement of account showing the distribution of cash. ಸೊ ನಿಮಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೆ ಏನು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ಏನು ಲಿಕ್ವಿಡೇಟರ್ ರೆಮ್ಯುನರೇಷನ್ ಕಂಡುಹಿಡಿತಾ ಇದ್ವಿ ಲಾಸ್ಟ್ ಟೈಮಲ್ಲಿ ಬರೀ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಇಲ್ಲಿ ಈ ಸಲ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತಾನು ಹೇಳಿದ್ದಾರೆ. ಸೊ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನೋಡೋಣ ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ. ಈಗ ಫಸ್ಟ್ ಯಾವ ಕಡೆಯಿಂದ ಶುರು ಮಾಡಬೇಕು? ಹೇಳ್ತೀರಾ ಯಾರಾದ್ರು? ರೆಸಿಪ್ಟ್ ಸೈಡ್ ಏನ್ ಬರೀಬೇಕು ಫಸ್ಟ್? ಫಾರ್ಮೆಟ್ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಮೌಂಟ್? ಕ್ಯಾಶ್ ಇನ್ ಹ್ಯಾಂಡ್ 10,000. ಎಷ್ಟಿದೆ? 10,000. 10,000. ನೆಕ್ಸ್ಟ್ ಏನ್ ಬರೀಬೇಕು? ನೆಕ್ಸ್ಟ್ ಹೇಳ್ತಾ ಹೋಗ್ಬೇಕು. ರಿಸಿಪ್ಟ್ ಸೈಡ್ ಮತ್ತೇನ್ ಬರೀಬೇಕು? Plant and machine. Assets realized. ಅಸೆಟ್ಸ್ ರಿಯಲೈಸ್ಡ್. ಯಾವ್ದ್ಯಾವ್ದು ರಿಯಲೈಸ್ ಆಗಿದೆ? ಪ್ಲಾಂಟ್ ಅಂಡ್ ಮೆಷಿನರಿ. ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಕ್ಕೆ ಸೇಲ್ ಆಗಿರೋದು? 1,50,000. 1,50,000. ನೆಕ್ಸ್ಟ್ ಅದರ್ ಅಸೆಟ್ಸ್ ಎಷ್ಟಿದೆ? 1 lakh. 1 lakh. ಸೊ ಅಲ್ಲಿಗೆ ಈ ಕಡೆ ಕೆಲಸ ಮುಗೀತು. ನಾವು ಪೇಮೆಂಟ್ಸ್ ಸೈಡ್ ವೆರಿ ಫಸ್ಟ್ ಪೇಮೆಂಟ್ ಯಾರಿಗೆ ಕೊಡಬೇಕು? Secured credit. ಇದಾ ಈ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆಯಾ? ಈ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದೆಯಾ? ಇಲ್ಲ ಸರ್. ನೋಡಿ ಪ್ರಾಬ್ಲಮ್ನ ಕರೆಕ್ಟ್ ಆಗಿ. ಈ ಪ್ರಾಬ್ಲಮ್ ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದಾರಾ ಇಲ್ಲ ನೋಡಿ ಒಂದ್ಸಲ. ಕೊಟ್ಟಿಲ್ವಾ ಪ್ರಾಬ್ಲಮ್ ಅಲ್ಲಿ? ಇಲ್ಲಿ ಹೇಳಿದಾರಲ್ವಾ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೆಕ್ಯೂರ್ಡ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ. ಅಂದ್ರೆ ಇವರು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನ ಏನಕ್ಕಂತ ಹೇಳ್ತಾರೆ? ಅಸೆಟ್ಸ್ ಮೇಲೆ ಇವರು ಹಣ ಕೊಟ್ಟಿರ್ತಾರೆ. ಬಟ್ ಈ ಅಸೆಟ್ ಎಷ್ಟಕ್ಕೆ ಸೇಲ್ ಆಗಿದೆ? ಎಷ್ಟಕ್ಕೆ? ಪ್ಲಾಂಟ್ ಅಂಡ್ ಮೆಷಿನರಿ ಸೇಲ್ ಆಗಿರೋದು ಎಷ್ಟಕ್ಕೆ? ಎಷ್ಟಕ್ಕೆ ಸೇಲ್ ಆಗಿರೋದು? 2 lakh. 2 lakh ಇರೋ ಅಸೆಟ್ ಅನ್ನ 1,50,000 ಇಲ್ಲಿ ಲಿಕ್ವಿಡೇಟರ್ ರಿಯಲೈಸ್ ಪ್ಲಾಂಟ್ ಅಂಡ್ ಮೆಷಿನರಿ ಫಾರ್ 1,50,000 ಅಂತ ಹೇಳಿಲ್ವಾ?
what you all do, I don't know. Whether you read the problem or you haven't you write in the notes, I really don't know. So plant and machinery ಅನ್ನೋದಕ್ಕಿಂತ ಇಲ್ಲಿ secured creditors. Next secured creditors ಆದ್ಮೇಲೆ legal charges, ಲೀಗಲ್ ಚಾರ್ಜಸ್ ಅಂದ್ರೆ ಯಾವ್ದು ಇಲ್ಲಿ? liquidation expenses, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 10,000. 10,000. ಸ್ಕ್ರೀನ್ ಕಾಣಿಸ್ತಿದ್ಯಾ? ಇಲ್ಲ No, sir. ಕಾಣಿಸ್ತಿದ್ಯಾ ಇವಾಗ? Yes, sir. ಓಕೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 10,000. 10,000. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲೆ liquidation remuneration, ಲಿಕ್ವಿಡೇಟರ್ ರೆಮ್ಯುನರೇಷನ್. ಇದೆ ನಿಮಗಿಲ್ಲಿ ಮುಖ್ಯವಾಗಿ ಕಲಿಬೇಕಾಗಿರೋದು. ಇಲ್ಲಿ 2 ಟೈಪ್ ಕಮಿಷನ್ ಇದೆ. ಒಂದನೇದು ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ ನೋಡಿ, ಯಾವ್ದ್ಯಾವ್ದು ಕಮಿಷನ್ನು? 4%, on 4% on asset realized including cash. ಕರೆಕ್ಟಾ? ಸೊ ಅಲ್ಲಿಗೆ ನಮ್ಮ ಹತ್ರ ಟೋಟಲ್ ಅಸೆಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಕ್ಯಾಶ್ ಆಯ್ತಂದ್ರೆ ಎಷ್ಟು ದುಡ್ಡಿದೆ? ಎಷ್ಟು ದುಡ್ಡಿದೆ? How much balance we have? 260. 2 lakh. 60,000. This is what the amount, total amount we have is asset realized plus including cash comes to 2,60,000. So 2,60,000 into 4%. 10,000. How much it comes? 10,400. Another type of remuneration we need to calculate, that is how much percentage? 2%. 2% on amount distributed to unsecured creditors. Unsecured creditors including preferential creditors. Preferential creditors. This ಇದೇನಿದೆಯಲ್ಲ, this is what the important part of the problem. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಹೇಳಿ ಕಲಿಯೋದು. How you will distribute this amount. ಸೊ ಅಲ್ಲಿಗೆ ನಾವಿಲ್ಲಿ ವರ್ಕ್ ಮಾಡ್ಕೊಂಡ್ರೆ ವರ್ಕಿಂಗ್ಸ್ ಇಲ್ಲಿ ಬರೀತೇನೆ, ಈ ಕಡೆ ಬರೀತೇನೆ, ಆ ಕಡೆ ಆಗಲ್ಲ. ವರ್ಕಿಂಗ್ಸ್ ಟೋಟಲ್ ಕ್ಯಾಶ್ ಬ್ಯಾಲೆನ್ಸ್ we have 2,60,000. ಇದರಲ್ಲಿ ಯಾವ್ದ್ಯಾವ್ದನ್ನ ಲೆಸ್ ಮಾಡಬೇಕು ಅಂತ ನೋಡೋಣ. ಸೊ ವಿ ಆರ್ ಲೆಫ್ಟ್ ವಿತ್ secured creditors. Secured creditors, how much we have, how much we paid? 1 lakh. 1,50,000. Liquidation expenses 10,000.
liquidator remuneration 10,400. ಇದಿಷ್ಟು ಅಮೌಂಟ್ ಕೊಡ್ಬೋದಾ ನಾವು? ಕ್ಯಾನ್ ವಿ ಪೇ ಆಲ್ ಎಸ್ ದಿಸ್? ಸರ್ ಕೊಡ್ಬೋದು. ಎಸ್ ಸರ್. ನಮ್ಮ ಹತ್ರ ಬ್ಯಾಲೆನ್ಸ್ ಸಫಿಶಿಯೆಂಟ್ ಆಗಿದೆ ಇಷ್ಟು ಪೇಮೆಂಟ್ ಮಾಡಲಿಕ್ಕೆ. ಸೊ ದಿಸ್ ಈಸ್ ದ ಟೋಟಲ್. ನೆಕ್ಸ್ಟ್ ಬ್ಯಾಲೆನ್ಸ್ 2,60,000 ಮೈನಸ್ 1,70,400 ಹೋಯ್ತು ಅಂದ್ರೆ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಷ್ಟು ಬರುತ್ತೆ. ನಾವು ಲಿಕ್ವಿಡೇಟರ್ ರೆಮ್ಯುನರೇಷನ್ ಆದ್ಮೇಲೆ ಯಾರಿಗೆ ಪೇಮೆಂಟ್ ಮಾಡ್ಬೇಕು ನಾವು? ಡಿಬೆಂಚರ್ ಹೋಲ್ಡರ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದಾರ ಡಿಬೆಂಚರ್ ಹೋಲ್ಡರ್ಸ್. ನೋ ಸರ್. ಸೊ ಡಿಬೆಂಚರ್ ಇಲ್ಲ. ಡಿಬೆಂಚರ್ ಆದ್ಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅವರಿಗೆ ಎಷ್ಟು ಕೊಡಬೇಕು ನಾವು? 50,000. ಇದೇನು ಅಂತೇಳಿ ಹೇಳಿದ್ರೆ ಲಾಸ್ಟ್ ಕ್ಲಾಸ್ ಪ್ರಾಬ್ಲಮ್ ಅಲ್ಲಿ ರೆಮ್ಯುನರೇಷನ್, ಈ ಪಾಯಿಂಟ್ ಅಲ್ಲಿ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ವಿ ಎಕ್ಸ್ಕ್ಲೂಡೆಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್, ಬಟ್ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ದೇ ಆಸ್ಕ್ಡ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಜೊತೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಮೌಂಟ್ ಅನ್ನು ಸಹ ತಗೊಳ್ಬೇಕು. ನಾವು ಈಗ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಟೋಟಲ್ ಎಷ್ಟು ಪೇ ಮಾಡ್ಬೇಕು ಅವರಿಗೆ ಹೇಳ್ತೀರಾ? ಪ್ರಾಬ್ಲಮ್ ನೋಡಿ. How much we need to pay to preferential creditors and unsecured creditors? ಕೇಳಿಸ್ತಾ ಇಲ್ವಾ? If you look at the problem, unsecured creditors was rupees 4 lakh including rupees 50,000 preferential claims ಅಂತ ಹೇಳಿದೆ. That means total creditors 4 lakh, ಅದರಲ್ಲಿ 50,000 comes to preferential creditors and balance 3,50,000. So now we have balance of 89,600. Whether we have sufficient cash or not sufficient of cash. ನಮ್ಮ ಹತ್ರ ಸಾಕಷ್ಟು ಹಣ ಇದೆಯಾ, ಶಾರ್ಟೇಜ್ ಆಗಿದೆಯಾ? ಶಾರ್ಟೇಜ್. ಸೊ ಶಾರ್ಟೇಜ್ ಇತ್ತು ಅಂದ್ರೆ ಫಾರ್ಮುಲಾ ಏನು? ನಾಟ್ ಸಫಿಷಿಯಂಟ್. ನಾಟ್ ಸಫಿಷಿಯಂಟ್. ನಾಟ್ ಸಫಿಷಿಯಂಟ್. ಅಲ್ಲಿ ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ? 89,600 ಇಂಟು ಎಷ್ಟು ಪರ್ಸೆಂಟು? 2%. ಸೊ ದಿಸ್ ಈಸ್ ದ ಬ್ಯಾಲೆನ್ಸ್. ಸೊ ಈ ಕಮಿಷನ್ ಏನಿದೆಯಲ್ಲ, ಲೆಸ್ ಕಮಿಷನ್ 1757, ಈ ಬ್ಯಾಲೆನ್ಸ್ ಅಮೌಂಟ್ ಅನ್ನ ನಾವು 87,843 ಇದೆ. ಇದರಲ್ಲಿ ಲೆಸ್ preferential creditors 50,000. So this is balance to be paid to unsecured creditors. So ಇಲ್ಲಿ unsecured creditors ಎಷ್ಟು ಕೊಡಬೇಕು ಅವರಿಗೆ? 37,843. Now
ಅಲ್ಲಿಗೆ ಟೋಟಲ್ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಯಾರಿಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಯಾರಿಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ. ಯಾರಿಗೆ ಡೌಟ್ಸ್ ಇಲ್ವಾ? ಯಾರಿಗೂ ಡೌಟ್ಸ್ ಇಲ್ವಾ? No, sir. So nobody has doubts. ಸೊ ಅಲ್ಲಿಗೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Yes, ಇಲ್ಲಿ sir. ಇದು ಎಕ್ಸೆಲ್ ಶೀಟ್ ನೋಡಿ. ಇಲ್ಲಿ ಈ ಎಕ್ಸೆಲ್ ಶೀಟ್ ಅಲ್ಲಿ ಇಲ್ಲಿ ಬಟನ್ಸ್ 26(5) ನಿನ್ನೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿರೋದು. ಇವೆರಡು ಶೀಟ್ ಅಲ್ಲಿ ನಿನ್ನೆ ಸಾಲ್ವ್ ಮಾಡಿಸಿರೋ ಪ್ರಾಬ್ಲಮ್. ಇವತ್ತಿನ ಡೇಟ್ ನೋಡಿ 27/05 ಅಂತ ಹೇಳಿದೆ. ಇವತ್ತು ಇದು ಎಕ್ಸೆಲ್ ಶೀಟ್ ನಾನು ಕಳಿಸಿದ್ರೆ ಈ ಶೀಟ್ ಅಲ್ಲಿ ಇರೋದನ್ನ ನೀವು ಬರೀಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? Yes, sir. Yes, sir. Okay. So the overall summary in this problem is here. This workings. How will you calculate the cash balance and how will you calculate the remuneration of liquidator when payment is to be made to unsecured creditors? ಆ ಬ್ಯಾಲೆನ್ಸ್ ಯಾವ ತರ ಕಂಡುಹಿಡಿತೀರಾ, ಸರ್ಪ್ಲಸ್ ಆಗುತ್ತೋ ಡೆಫಿಸಿಟ್ ಆಗುತ್ತೋ ಅನ್ನೋದನ್ನ ಕಂಡುಹಿಡಿದ ಮೇಲೆ ನೀವು ಫಾರ್ಮುಲಾ ಅಪ್ಲೈ ಮಾಡ್ತಿರಲ್ಲ, ಆ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗುತ್ತೆ. ಯಾರದು? ನೇಹಾ, ಕ್ಲಿಯರ್? ನೆಕ್ಸ್ಟ್ ಇದೇ ಪ್ರಾಬ್ಲಮ್. So once again, I will read out this problem. Bad Luck Company Limited went into liquidation. Its assets realized rupees 1,75,000, excluding the amount realized by sale of securities held by the secured creditors. The following was the position: share capital 500 shares of rupees 100 each. Secured creditors, securities realized 20,000, secured creditors irodu 17,500, preferential creditors 3,000, unsecured creditors 70,000, debentures having a floating charge on the assets of the company 1,25,000, liquidation expenses 6,250. Liquidator is to be paid a commission of 2% on the amount actually paid to unsecured creditors, including preferential creditors. Prepare a liquidator's final statement of account. ಈಗ ನೀವೇ ಹೇಳ್ತಾ ಹೋಗಿ ಕ್ವಿಕ್ ಆಗಿ. ಫಸ್ಟ್ ಎಲ್ಲಿಂದ ಶುರು ಮಾಡೋಣ?
ಇದೀರಾ ಕ್ಲಾಸಲ್ಲಿ? ಫಸ್ಟ್ ಎಲ್ಲಿಂದ ಶುರು ಮಾಡೋಣ? Yes, sir. ಮಾತಾಡಬೇಕು. ರಿಸಿಪ್ಟ್ ಸೈಡಾ ಪೇಮೆಂಟ್ ಸೈಡಾ? ರಿಸಿಪ್ಟ್ಸ್ ಬಂದ್ರೆ ಅಸೆಟ್ ರಿಯಲೈಸ್ಡ್. ಎಷ್ಟಿದೆ ಅಮೌಂಟ್ ಅಸೆಟ್ ರಿಯಲೈಸ್ಡ್? 1,75,000. 1,75,000. 1,75,000. ಬೇರೆ ಏನಾದ್ರು ಬರುತ್ತಾ? No, sir. ಓಕೆ. ನೆಕ್ಸ್ಟ್ ಪೇಮೆಂಟ್ ಸೈಡ್ ಬಂದ್ರೆ ಫಸ್ಟ್ ವೆರಿ ಫಸ್ಟ್ ಯಾವುದು? Secured credit. Secured creditor. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಎಷ್ಟಿದೆ? 17,500. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆದ್ಮೇಲೆ Legal charges. ದಟ್ ಮೀನ್ಸ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 6,250. 6,250. ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆದ್ಮೇಲೆ Liquidators remuneration. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಇಲ್ಲಿ ಒಂದೇ ಟೈಪ್ ಹೇಳಿರೋದು. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ? ಅಮೌಂಟ್ ಪೇಯ್ಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತೇಳಿ ಹೇಳಿದ್ದಾರೆ. ಸೊ 2%. So 2% on amount distributed to unsecured creditors, including preferential creditors. So remuneration ಆದ್ಮೇಲೆ ನಾವು ಯಾರಿಗೆ ಪೇಮೆಂಟ್ ಮಾಡ್ತೇವೆ? ರೆಮ್ಯುನರೇಷನ್ ಆದ್ಮೇಲೆ ಯಾರಿಗೆ ಪೇಮೆಂಟ್? ಡಿಬೆಂಚರ್ಸ್. ಇದೆಯಾ ಪ್ರಾಬ್ಲಮ್ ಅಲ್ಲಿ? ಎಷ್ಟಿದೆ? 1,25,000. 1,25,000. 1,25,000. ನೆಕ್ಸ್ಟ್ ಡಿಬೆಂಚರ್ ಆದ್ಮೇಲೆ Preferential credit. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟಿದೆ ಅಮೌಂಟ್? ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 3,000. 3,000. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆದ್ಮೇಲೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕಿಂಗ್ಸ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಪ್ರಾಬ್ಲಮಿಗೆ ಹೋಗ್ತೇನೆ. ಇವಾಗ ನಾನು ಲಾಸ್ಟ್ ಕ್ಲಾಸ್ ಪ್ರಾಬ್ಲಮ್ ಅಲ್ಲಿ ಪ್ಲಾಂಟ್ ಅಂಡ್ ಮೆಷಿನರಿ 2 ಲಕ್ಷ ಇತ್ತು, ಬಟ್ ಅದನ್ನ ಸೇಲ್ ಮಾಡಿದಾಗ ಅಮೌಂಟ್ ಬಂದಿದ್ದು 1.5 ಲಕ್ಷ. ಕರೆಕ್ಟಾ? ಸೊ 1.5 ಲಕ್ಷ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇಮೆಂಟ್ ಕೊಟ್ಟಿದ್ದೇವೆ. ಇದು ಅಡ್ಜಸ್ಟ್ಮೆಂಟ್. ಇದು ನೆನಪಲ್ಲಿ ಇಟ್ಕೋಬೇಕು ನೀವು. ಓಕೆ. ಇವಾಗ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇದ್ದಾರೆ. ಈ ಸೆಕ್ಯೂರಿಟಿ ರಿಯಲೈಸ್ ಆಗಿರೋದು 20,000 ರೂಪಾಯಿಗೆ. ಇಲ್ಲಿ 17,500 ಮಾತ್ರ ಅವರು ಸೆಕ್ಯೂರ್ಡ್ ಕ್ರೆಡಿಟಾರ್ಸಿಗೆ ಬ್ಯಾಲೆನ್ಸ್ ಕೊಡಬೇಕು. ಸೊ ಇಲ್ಲಿ ಎಕ್ಸೆಸ್ ಆಯ್ತಾ ಡೆಫಿಸಿಟ್ ಆಯ್ತಾ ಅಮೌಂಟು? ಎಕ್ಸೆಸ್ ಆದಾಗ ಈ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾವು ಇಲ್ಲಿ ತೋರಿಸಲ್ಲ. ಸೊ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್, surplus realized from secured creditors. So 20,000 minus 17,500 ಎಷ್ಟಾಯ್ತಲ್ಲಿ ಬ್ಯಾಲೆನ್ಸು? 2,500. ಅರ್ಥ ಆಯ್ತಾ? ಇದೊಂದು ಅಡ್ಜಸ್ಟ್ಮೆಂಟು ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ಸರ್ಪ್ಲಸ್ ರಿಯಲೈಸ್ ಆಯ್ತಂದ್ರೆ ಓನ್ಲಿ ದ ನೆಟ್ ಆಫ್ ಬ್ಯಾಲೆನ್ಸ್ ನಾವು ತಗೊಳ್ತೀವಿ ಇಲ್ಲಿ.
ಸರ್ಪ್ಲಸ್ ಬಂದಿಲ್ಲ ಅಂತ ಹೇಳಿದ್ರೆ ಆ ಸೆಕ್ಯೂರ್ಡ್ ಅಸೆಟ್ ವ್ಯಾಲ್ಯೂ ಏನಿದೆ ಅದನ್ನೇ ಇಲ್ಲಿ ಕೊಡೋದು, ಅದೇ ಅಸೆಟ್ ವ್ಯಾಲ್ಯೂನ ಇಲ್ಲಿ ತಗೊಳ್ತೇವೆ. ವೈ ವಿ ಡೂ ಲೈಕ್ ದಿಸ್? ಅದರ್ವೈಸ್ if we consider the entire realized amount, say 20,000 here, while calculating remuneration, wrong answer will be ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ಲಿಕ್ವಿಡೇಟರ್ ರೆಮ್ಯುನರೇಷನ್ ಏನಾಗುತ್ತೆ, ನಾವಿಲ್ಲಿ 20,000 ತಗೊಂಡ್ರೆ ಜಾಸ್ತಿ ರೆಮ್ಯುನರೇಷನ್, ಮೋರ್ ರೆಮ್ಯುನರೇಷನ್ ಪೇ ಮಾಡ್ದಂಗೆ ಆಗುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ಓನ್ಲಿ ದ ಆಕ್ಚುಯಲ್ ರಿಯಲೈಸೇಷನ್ ವ್ಯಾಲ್ಯೂ ವಾಟ್ ವಿ ಹ್ಯಾವ್ and what actually amount we are paying to unsecured creditors, on that amount only liquidator is eligible for his remuneration. Remember this point. Okay, now we'll go for workings. Balance of cash. Eshitide balance of cash? How much we have balance of cash? How much balance of cash we have? 1,77,500. 1,77,500. This is what adding these two. So now ಇದರಿಂದ ಏನೇನು ಲೆಸ್ ಆಗುತ್ತೆ ನೋಡೋಣ ಈಗ. Less liquidation expenses. How much we have? 6,250. Debentures. ನಾವು ಪೇ ಮಾಡ್ಬೋದಾ ಇವೆರಡನ್ನು? ಮಾಡ್ಬೋದು ಸರ್. ಮಾಡ್ಬೋದಾ? ಸೊ ಅಲ್ಲಿಗೆ ನಮ್ಮ ಹತ್ರ ಇವೆರಡು ಪೇಮೆಂಟ್ ಮಾಡಲಿಕ್ಕೆ ಇನಫ್ ಕ್ಯಾಶ್ ಇದೆ. ನಮ್ಮ ಹತ್ರ ಪೇಮೆಂಟ್ ಮಾಡಲಿಕ್ಕೆ ಇನಫ್ ಕ್ಯಾಶ್ ಇದೆ. ಸೊ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 3,000, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 70,000 ಅಂತ ಹೇಳಿದೆ. ಸೊ ಟೋಟಲ್ ವಿ ನೀಡ್ ಟು ಪೇ ಎಷ್ಟು? 73,000. ಬಟ್ ನಮ್ಮ ಹತ್ರ ಬ್ಯಾಲೆನ್ಸ್ ಇರೋದೆಷ್ಟು? 50 ಇದೆಯಾ? 46,250. ಬ್ಯಾಲೆನ್ಸ್ ಆಫ್ ಕ್ಯಾಶ್ 46,250 ಮಾತ್ರ ನಮ್ಮ ಹತ್ರ ಇರೋದು. ಓಕೆನಾ? ಸೊ ಡೆಫಿಸಿಟ್ ಸರ್ಪ್ಲಸ್ ಇದು. ನಾವು ಪೇಮೆಂಟ್ ಮಾಡಬೇಕಾಗಿರೋದು 73,000, ಕ್ಯಾಶ್ ಬ್ಯಾಲೆನ್ಸ್ ಇರೋದು 46,000. ಡೆಫಿಸಿಟ್ ಸರ್ಪ್ಲಸ್? ಡೆಫಿಸಿಟ್. ದಟ್ ಮೀನ್ಸ್ ನಾಟ್ ಸಫಿಷಿಯಂಟ್. ನಾಟ್ ಸಫಿಷಿಯಂಟ್ ಇದ್ದಾಗ 46,250 ಇಂಟು 2 ಡಿವೈಡೆಡ್ ಬೈ 102 ಕಮಿಷನ್ 907 ಬರುತ್ತೆ. ಸೊ ಇದರಲ್ಲಿ ಈ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಲ್ಲಿ ಲೆಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಎಷ್ಟಿದೆ? 3,000 ಕೊಡ್ಬೋದು ನಾವು ಅವರಿಗೆ. ಅಗೈನ್ ಲೆಸ್ ಲಿಕ್ವಿಡೇಟರ್ ರೆಮ್ಯುನರೇಷನ್ 907. This balance amount to be paid to unsecured creditors. So 42,343. Now ಇವಾಗ ಟೋಟಲ್ ಮಾಡಿದ್ರೆ so total receipts will be equal to total payments.
ಸೊ ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು. ಸೊ ಇದಿಷ್ಟು ಸಿಂಪಲ್ ಪ್ರಾಬ್ಲಮ್ಸ್. ನಾಳೆಯಿಂದ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಚೇಂಜ್ ಆಗುತ್ತೆ. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಯಾರಿಗೊಬ್ರಿಗೂ ಡೌಟ್ಸ್ ಇಲ್ವಾ? ಪುಷ್ಯ, ಪುಷ್ಯ ಕೇಳಿಸ್ತಿದ್ಯಾ? ಡೌಟ್ಸ್ ಇಲ್ವಾ ಏನು? No, sir. ನಿಸರ್ಗ, No doubt, sir. ಶಾದಿನಿ, ಶಾದಿನಿ ಇಲ್ಲಿ ನೋಡಿ ಸ್ಕ್ರೀನ್ ಅಲ್ಲಿ 37 ನೀವು ಜಾಯ್ನ್ ಆಗಿರೋದು ಕ್ಲಾಸ್ ಅಲ್ಲಿ. ಅಂದ್ರೆ ನನ್ನನ್ನ ಬಿಟ್ರೆ 36 ಆಗುತ್ತೆ. ಸೊ 36 ಬರ್ತಾ ಇರೋದು. ನೀವು 20% ಮಿಸ್ಸಿಂಗ್ ಔಟ್. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಕಾಂಟ್ಯಾಕ್ಟ್ ಮಾಡಿ, ಏನ್ ಸಮಸ್ಯೆ ಇದೆ ಅನ್ನೋದು ತಿಳ್ಕೊಂಡು ನೀವುಗಳಾದ್ರೂ ಹೇಳಿ, ಇಲ್ಲ ಅವ್ರಿಗೆ ಸ್ವಲ್ಪ ಅಸಿಸ್ಟ್ ಮಾಡಿ. ಏನಾದ್ರು ತೊಂದರೆ ಇದ್ರೆ ಏನನ್ನೋದು ಕ್ಲಾಸಿಗೆ ಜಾಯ್ನ್ ಆಗಕ್ಕೆ ಹೇಳಿ. ಯಾರಿಗೇನು ಡೌಟ್ಸ್ ಇಲ್ಲ ಅಂತ ಹೇಳಿ ಹೇಳಿದ್ರೆ ಐ ಜಸ್ಟ್ ಕನ್ಕ್ಲೂಡ್ ಮೈ ಕ್ಲಾಸ್. ಯು ಸಿ ಹಿಯರ್ ಐ ವಿಲ್ ಬಿ ಸೆಂಡಿಂಗ್ ದಿಸ್ ಎಕ್ಸೆಲ್ ಶೀಟ್ and you have to look into this page. ಇದನ್ನ ನಾನು ಫಸ್ಟ್ ಪೇಜ್ ಹಾಕ್ಬಿಡ್ತೇನೆ. ಇದು ಫಸ್ಟ್ ಪೇಜ್ 27. ಈ ಪೇಜ್ ಅಲ್ಲಿ ಇರೋದನ್ನ ಇವತ್ತು ನೀವು ನೋಟ್ಸಿಗೆ ಬರ್ಕೋಬೇಕು. ಕ್ಲಿಯರ್? Yes, sir. Yes, sir. ಓಕೆ, ಫೈನ್. ಥ್ಯಾಂಕ್ ಯು ದೆನ್. Thank you, sir. Thank you, sir.